ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ. ಇವತ್ತು ವಿಷಯ ಏನು ಅಂದರೆ, ನಮ್ಮ ದೇಶ ಕಂಡಂತೆ, ರಾಜ್ಯ ಕಂಡಂತೆ ಇಡೀ ನಮ್ಮ ಭಾರತ ಇತಿಹಾಸವನ್ನು ಬದಲಿಸಿದಂತಹ ಮಹಾನ್ ದೇವರು ಸಂತೋಷ್ ಹೆಗಡೆ ಸಾಹೇಬರು. ಭ್ರಷ್ಟಾಚಾರ ಎಲ್ಲಿದೆ ಅಲ್ಲಿ ಸಂತೋಷ್ ಹೆಗಡೆ ಸಾಹೇಬರ ಹೆಸರು ಕೇಳಿದ ತಕ್ಷಣ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗುವಂಥ ಪರಿಸ್ಥಿತಿಯನ್ನು ಇಡೀ ದೇಶದಲ್ಲಿ ತಂದಂಥ ಮಹಾನ್ ದೇವರು ಮಾನ್ಯ ಸಂತೋಷ್ ಹೆಗಡೆ ಸಾಹೇಬರು, ಲೋಕಾಯುಕ್ತ ಅಧಿಕಾರಿಗಳು, ಜೊತೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಜಿ. ಇವತ್ತು ಅವರ ಮೇಲೆ ಏನು ಕೆಲವು ಅಪಪ್ರಚಾರಗಳು ಕೇಳ್ಪಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಅಪಪ್ರಚಾರಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ನೋವುವಂಥ ಕೆಲಸ ಆಗ್ತಾಯಿದೆ. ಯಾಕೆಂದರೆ ಅವರು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ. ಇವತ್ತು ಯಾರೋ ಒಬ್ಬ ವ್ಯಕ್ತಿ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿರ್ತಾರೆ, ಅವ್ರು ಯಾವುದು ಎತ್ತ ಅಂತ ಗೊತ್ತಿರಲ್ಲ, ಅವ್ರಿಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿರಲ್ಲ, ಇಲ್ಲ ಅವ್ರು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತಾರೆ, ಇವ್ರಿಗೊಂದು ಸನ್ಮಾನ ಮಾಡಿ ಅಂತ ಹೇಳ್ತಾರೆ. ಅವ್ರು ಎಲ್ರಿಗೂ ಮಾಡ್ದಂಗೆ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ, ಅವ್ರು ಗೆಸ್ಟಾಗಿ ಹೋಗಿದ್ದಾರೆ ಅಷ್ಟೇ. ಅವರೇ ಏನೋ ಕರ್ಕೊಂಡೋಗಿ ಕೈ ಹಿಡ್ದು ಕರ್ಕೊಬಂದು, ನೀನು ಕೆಟ್ಟದ್ದು ಮಾಡಿದ್ಯಾ, ನೀನು ಜೈಲಿಗೆ ಹೋಗಿ ಬಂದಿದ್ಯಾ, ನಿನಗೆ ನಾನು ಸನ್ಮಾನ ಮಾಡ್ತೀನಿ ಬಾ ಅಂತ ಏನಾದರೂ ಕರ್ಕೊಬಂದಿದ್ರೆ ಅವ್ರು ತಪ್ಪು ಅಂತ ಇಲ್ಲ, ಅವ್ರು ಹೇಳಿದ್ದು ಸರಿ ಆಗುತ್ತೆ. ಇಲ್ಲಿ ಕಂಡುಬರ್ತಾ ಇರೋದು, ಸಾಹೇಬರು ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಸಂತೋಷ್ ಹೆಗಡೆ ಸಾಹೇಬರು ಹೋಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಮಾಡ್ದಂಗೆ, ಅವರು ಗಣ್ಯರು ಅಂತ ಎಲ್ರಿಗೂ ಮಾಡ್ದಂಗೆ ಅವ್ರಿಗೂ ಯಾರೋ ಪುನೀತ್ ಕೆರೆಹಳ್ಳಿ ಅನ್ನೋರಿಗೆ ಒಂದು ಸನ್ಮಾನ ಮಾಡಿರೋದನ್ನು ನೋಡಿ ಅದನ್ನು ಅಪಪ್ರಚಾರ ರೀತಿಯಲ್ಲಿ ಅವ್ರು ಮಾಡಿರೋದು ಏನೋ ದೇಶದ್ರೋಹ ಕೆಲಸ, ಅವರು ಏನೋ ದೊಡ್ಡ ತಪ್ಪು ಮಾಡ್ದಂಗೆ ಅವ್ರನ್ನ ತೋರಿಸ್ತಾ ಇರೋದು ಬಹಳ ನಮಗೆ ನೋವು ಆಗುವಂಥ ಸಂಗತಿಯಾಗಿದೆ. ಯಾಕೆಂದರೆ ಸತತವಾಗಿ ನಾವು 20 ವರ್ಷಗಳಿಂದ 15-20 ವರ್ಷಗಳಿಂದ ಸಂತೋಷ್ ಹೆಗಡೆ ಸಾಹೇಬರ ವಿಚಾರಗಳಲ್ಲಿ ನಾವು ಎಲ್ಲ ಅವರು ಸುಮಾರು 500-600 ಶಾಲಾ ಕಾಲೇಜುಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಜೊತೆಯಲ್ಲಿ ಭಾಗಿಯಾಗಿದ್ದೀವಿ ನಾವು. ಅವರು ಯಾವತ್ತೂ ಸಹ ಕೆಟ್ಟದ್ದೇ ಅಂತ ಹೇಳ್ತಾರೆ, ಒಳ್ಳೆಯದನ್ನೇ ಅಂತ ಹೇಳ್ತಾರೆ. ಇಲ್ಲ ಅಂದಿದ್ರೆ ಅವರು ಇವತ್ತು ಈ ಒಂದು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಅವರು ಹೆಸರು ಗಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಒಳ್ಳೆಯ ವ್ಯಕ್ತಿಯ ಹೆಸರನ್ನು ಇವತ್ತು ಮಸಿ ಬಳಿಯುವಂಥ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಸರಿಯಾಗಿ ಕೇಳಿ ಅದನ್ನು, ಆ ಪದಗಳನ್ನು, ಅವರು ಆಡುವಂಥ ಪದಗಳು ಯಾವ ರೀತಿ ಇದೆ ಅನ್ನೋದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ತಾವು ಸರಿಯಾದ ರೀತಿಯಲ್ಲಿ ಕೇಳ್ಕೊಂಡು ಅದನ್ನು ತಾವು ಪ್ರಚಾರ ಕೊಡಿ. ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ವೇದಿಕೆಯಲ್ಲಿ ಜೈಲು ಒಳಗಡೆ ತಪ್ಪು ಅಪರಾಧಿಯಾಗಿ ಜೈಲು ಒಳಗಡೆಯಿಂದ ಅವರು ಬಿಡುಗಡೆ ಹೊರಗಡೆ ಬರುವಾಗ, ಜೈಲಿನ ಗೇಟಿನಿಂದ ಹೊರಗಡೆ ಬರುವಾಗ ಅವ್ರಿಗೆ ಸನ್ಮಾನಿಸಿ ಗೌರವಿಸಿ ಅವ್ರನ್ನ ಹಾರ ಹಾಕಿ ಸನ್ಮಾನಿಸ್ತಾರೆ. ಅದು ತಪ್ಪು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ನೇರವಾಗಿ ಕೇಳಿ ತಾವು. ಎಲ್ಲೋ ಯಾರು ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಉದಾಹರಣೆ ಕೊಡ್ತೀವಿ, ಒಂದು ಸಂತೋಷ್ ಹೆಗಡೆ ಸಾಹೇಬರು ಒಂದು ದೇವಸ್ಥಾನದಲ್ಲಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಬ್ಬರು ಆ ದೇವರ ಸ್ಥಾನದಲ್ಲಿದ್ದಾರೆ ಅವರು. ಈಗ ದೇವಸ್ಥಾನಕ್ಕೆ ಎಂಥವರು ಹೋಗ್ತಾರೆ, ಕೆಟ್ಟದ್ದು ಮಾಡಿರೋರು ಹೋಗಿರ್ತಾರೆ, ಒಳ್ಳೇದು ಮಾಡಿರೋರು ಹೋಗಿರ್ತಾರೆ, ಕಳ್ಳರು ಹೋಗಿರ್ತಾರೆ, ಕದೀಮ್ರು ಹೋಗಿರ್ತಾರೆ, ಒಳ್ಳೆಯವರು ಹೋಗಿರ್ತಾರೆ, ಕೆಟ್ಟವರು ಹೋಗಿರ್ತಾರೆ. ದೇವರು ಇಂಥವ್ರಿಗೆ ಆಶೀರ್ವಾದ ಕೊಡಬಾರ್ದು ಅನ್ನೋದು ದೇವ್ರು ತೀರ್ಮಾನ ಮಾಡಿರ್ತಾವೆ. ಒಂದು ಹಂಗಂತ ಹೇಳ್ಬಿಟ್ಟು ಇವರು ನೀನು ಅವರು ಯಾರು ಜೈಲಿಗೆ ಇವತ್ತೇ ಹೋಗಿ ಬಂದಿದ್ಯಾ, ನೀನು ಬಾ ನಾನು ಸನ್ಮಾನ ಮಾಡ್ತೀನಿ ವೇದಿಕೆಯಲ್ಲಿ ಅಂತ ಏನಾದರೂ ಕರ್ಕೊಬಂದಿದ್ರಾ? ಇದನ್ನು ಯಾಕೆ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಸಂತೋಷ್ ಹೆಗಡೆ ಸಾಹೇಬರ ಹೆಸರನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತೀರಾ? ಇದಕ್ಕೂ ಮುಂಚೆ ಸಾಲುಮಾರ್ ತಿಮ್ಮಕ್ಕ ಅವ್ರನ್ನೂ ಸುಮ್ಮನೆ ಪಾಪ ಅವರು ಯಾರು ಶಾಪ ತಗೊಳ್ತೋ, ಯಾರು ಆ ಥರ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು, ಆ ಎಮ್ಮನ್ನು ಹಂಗೆ ತೀರ್ಕೊಂಬಿಟ್ರು. ಇವರು ಇಷ್ಟು ವರ್ಷಗಳಾಗಿ ಆ ಥರ ಇದ್ದಿದ್ರೆ ದುಡ್ಡೇ ಮುಖ್ಯ, ಹೆಸರು ಮಾಡಬೇಕು, ಇದು ಎಲ್ರಿಗೂ ಆ ಥರ ತಪ್ಪು ಇವನು ಮಾಡಿ ಸರಿ ಅನ್ನೋ ಲೆಕ್ಕದಲ್ಲಿ ಇದ್ದಿದ್ರೆ ಎಷ್ಟು ಒಂದು ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕಿ ಕಳಿಸ್ತಾಯಿದ್ರು. ಒಬ್ಬ ಸಾವಿರಾರು ಕೋಟಿ ಒಡೆಯ ಒಂದು ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಕಳಿಸ್ತಾಯಿದ್ರು. ಅವ್ರು ತಪ್ಪು ಮಾಡಿದಾರ ಅಂತ ತಾನೇ ಜೈಲಿಗೆ ಕಳಿಸಿದ್ದಾರೆ.
ಇವನು ತಪ್ಪು ಮಾಡಿ ಮುಂದೆ ಬಂದು ನಾನು ತಪ್ಪು ಮಾಡಿದ್ದೀನಿ ನನಗೆ ಸನ್ಮಾನ ಮಾಡಿ ಅಂತ ಹೇಳಿದಿದ್ರೆ ಅವ್ರು ಮಾಡೋ ಅಂಥ ವ್ಯಕ್ತಿನ ಯೋಚನೆ ಮಾಡಿ. ಆದ್ದರಿಂದ ನಮ್ಮೆಲ್ರಿಗೂ ಭಾರತೀಯರ ಸೇವಾ ಸಮಿತಿ ಹಾಗೂ ಎಲ್ಲ ಒಕ್ಕ ಸಂಘಟಕರಿಗೂ ತುಂಬ ನೋವಾಗುವಂಥ ನೋವಾಗಿದೆ. ಆದ್ದರಿಂದ ದಯವಿಟ್ಟು ಆದಷ್ಟು ಇದನ್ನು ಪರಿಶೀಲಿಸಿ ಇದು ತಪ್ಪು ಸರಿ ಅಂತನ ತಾವು ತಿಳ್ಕೊಂಡು ಸಂತೋಷ್ ಹೆಗಡೆ ಸಾಹೇಬ್ ಮೇಲೆ ಇರ್ತಕ್ಕಂಥ ಏನೋ ಇವತ್ತು ಅಪಮಾನವನ್ನು ಹೊರಿಸಿದ್ದೀರಾ, ಅವರ ಮೇಲೆ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದೀರಾ, ಅದನ್ನು ವಾಪಸ್ ತಗೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ನೇರವಾಗಿ ಅವ್ರಿಗೆ ಹೇಳೋದ್ರ ಮೂಲಕ ಎಚ್ಚರಿಕೆ ಕೊಡೋದ್ರ ಮೂಲಕ ನಾನು ಇವತ್ತು ಮಾಧ್ಯಮಗಳ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಆ ಥರನೇ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಯಾಕೆ ಇದು ಮಾಡಲಿಲ್ಲ ಹೇಳಿ? ಅವರು ಯೋಚನೆ ಮಾಡ್ತಾರೆ, ಅವರು ಪ್ರತಿಯೊಂದನ್ನು ಪರಿಶೀಲಿಸ್ತಾರೆ, ಯಾವುದೇ ಒಂದು ನಿರ್ಧಾರ ಸರಿಯಾಗಿ ಅವ್ರನ್ನ ಸಡನ್ನಾಗಿ ತಗೊಳ್ಳಲ್ಲ. ದೊಡ್ಡ ದೊಡ್ಡ ಮಾಧ್ಯಮಗಳು ಇವತ್ತು ಅವ್ರನ್ನ ದೇವರ ಸ್ಥಾನದಲ್ಲಿ ನೋಡಿದ್ದಾರೆ. ಪದೇ ಪದೇ ಹೇಳ್ತಾರೆ ಅವರು ಜೈಲು ಅಪರಾಧ ಮಾಡಿ ಜೈಲು ಗೇಟಿನ ಹೊರಗಡೆ ಬಂದ ಮೇಲೆ ಅವರು ಬಿಡುಗಡೆ ಆಗುವಾಗ ಹೊರಗಡೆ ಬಂದ ಗೇಟಿನ ಬಳಿ ಅವ್ರಿಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿರೋದು, ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವರು ಎಲ್ಲೋ ಒಂದು ವೇದಿಕೆಯಲ್ಲಿ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಪಾಪ, ಈಗ ಅವ್ರಿಗೆ ಸುಮಾರು ಹತ್ತತ್ರ 82 ವರ್ಷ ಹತ್ತತ್ರ ಆಗಿದೆ. ಅವ್ರಿಗೆ ತುಂಬ ಆರೋಗ್ಯ ತುಂಬ ಅನಾರೋಗ್ಯವಾಗಿದ್ದಾರೆ. ಅವರು ಮೊನ್ನೆ ತಾನೇ ಸ್ಟ್ರೆಂತ್ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಪ್ರೀತಿಯಿಂದ ಹೋದರೆ ಅವ್ರಿಗೆ ಗೌರವ ಕೊಟ್ಟು ಹೋಗ್ತಾರೆ ಪಾಪ. ಇಂಥ ಟೈಮಲ್ಲಿ ಅವರು ಸಮಾಜದ ಕಳಕಳಿಯ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಓಡಾಡಿ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಬದಲಾಗಬೇಕು, ಈ ಸಮಾಜ ಬದಲಾವಣೆ ಆಗಬೇಕು, ಭ್ರಷ್ಟರನ್ನು ನಾವು ವಿರೋಧಿಸಬೇಕು, ನಾವು ನಿರಪರಾಧಿಗಳನ್ನು ನಾವೆಲ್ಲರೂ ಕಾಪಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾವುದೋ ಒಂದು ವೇದಿಕೆಯಲ್ಲಿ ಅವ್ರು ಏನು ಮಾಡಿದಾನೋ ಅವ್ರಿಗೇನು ಗೊತ್ತಿದೆಯೋ ಗೊತ್ತಿಲ್ವೋ ಅಟ್ಲೀಸ್ಟ್ ಅವರು ಸನ್ಮಾನ ಮಾಡಿ ಅಂತ ಇದಕ್ಕೆ ಮಾಡಿದ್ದಾರೆ ಹೊರತು ಅವರೇ ಖುದ್ದಾಗಿ ಏನಾದರೂ ಮಾಡಿದರೆ ಅವ್ರು ತಪ್ಪು ಅಂತ, ನೀನು ಮಾಡಿದ್ದು ಬಾಪ, ನೀನು ಈ ಥರ ಘನಕಾರ್ಯ ಮಾಡಿದ್ಯಾ, ನೀನು ಮಾಡಿದ್ರದು ತಪ್ಪು, ನೀನು ಮಾಡಿದ್ರದು ಸರಿ, ನೀನು ದೇಶದ್ರೋಹ ಕೆಲಸ ಮಾಡಿದ್ಯಾ, ಆಮೇಲೆ ಏನೋ ತಲೆ ಹೊಡೆದಿದ್ಯಾ, ಏನೋ ಸುಲಿಗೆ ಮಾಡಿದ್ಯಾ, ನೀನು ಕಳ್ತನ ಮಾಡಿ ಹೋಗಿ ಜೈಲಿಂದ ಬಂದಿದ್ಯಾ, ನಿನಗೆ ಸನ್ಮಾನ ಮಾಡ್ತೀನಿ ಬಾ ಅಂತ ಏನಾದರೂ ಮಾಡಿದರೆ ಅದು ನಾನು ವಿರೋಧಿಸ್ತೀನಿ. ಆದರೆ ಒಂದು ವೇದಿಕೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳಂತೆ ಯಾರೋ ಒಬ್ಬ ವ್ಯಕ್ತಿ ಬಂದಾಗ ಅವ್ರು ಯಾರೋ ಊರವರು ಒಂದು ಸನ್ಮಾನ ಮಾಡಿವಿ ಅಂತ ಹೇಳಿರ್ಬೋದು. ಯಾಕೆಂದರೆ ಅವರು ಒಂದು ಕರಾವಳಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥ ಪುತ್ತೂರಿನ ಒಂದು ಮಂಗಳೂರಿನ ಸೈಡಲ್ಲಿ ಇರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ಆ ಭಾಗದಲ್ಲಿ ಏನೋ ಅಲ್ಲಿ ತಮಗೆಲ್ರಿಗೂ ಗೊತ್ತಿದೆ, ಇನ್ನೂ ಈ ಥರ ಬಜರಂಗ ದಳ, RSS, ಇನ್ನೂ ಈ ಥರ ಎಲ್ಲ ರೀತಿಯ ಸಂಘಟನೆಗಳು ತುಂಬ ಇದ್ದಾವೆ. ಹಂಗಂತೇಳ್ಬಿಟ್ಟು ಅವರು ದೇಶದ್ರೋಹಿ ಕೆಲಸ ಏನು ಮಾಡಬೇಕು ಅಂತ ಉದ್ದೇಶ ಅಲ್ಲ. ಅದೊಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಗೊತ್ತಿದೆ. ಎಷ್ಟೋ ಕಾರ್ಯಕ್ರಮಗಳಿಗೆ ಅವ್ರನ್ನ ಬರಮಾಡ್ಕೊಳ್ತೀವಿ ನೀವೆಲ್ಲರೂ, ನಾವು ಸಹ. ಹಂಗಂತೇಳ್ಬಿಟ್ಟು ಯಾರೋ ತಪ್ಪು ಮಾಡದೇ ಇರೋವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಸನ್ಮಾನ ಮಾಡಿಬಿಟ್ರು ಅಂದರೆ ಅದನ್ನೇ ದೊಡ್ಡ ಪ್ರಚಾರವಾಗಿ ಅವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರ ಅಂದರೆ ನಿಜವಾಗ್ಲೂ ನಾಡದ್ರೋಹ ಕೆಲಸ ಇದು, ದೇಶದ್ರೋಹ ಕೆಲಸ ಇದು. ಏನೋ ನಿಷ್ಠಾವಂತರನ್ನು ಇನ್ನೂ ಬೀದಿಗೆ ತರುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅವ್ರ ಹೆಸರು ಕೆಡಿಸುವಂಥ, ಅವ್ರ ಹೆಸರು ಹಾಳು ಮಾಡುವಂಥ ಕೆಲಸ ತಾವೆಲ್ಲರೂ ಮಾಡ್ತಾ ಇದ್ದೀರಾ ಕೆಲವರು. ನಿಜವಾಗ್ಲೂ ಇದನ್ನೆಲ್ಲ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ನನ್ನ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀನಿ, ತಾವು ಸರಿಯಾದ ರೀತಿಯಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ನಮ್ಮ ಸಂತೋಷ್ ಹೆಗಡೆ ಸಾಹೇಬರ ಪರವಾಗಿ ಎಲ್ಲರೂ ಮಾಧ್ಯಮಗಳು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸಾರ್ವಜನಿಕರು, ಹೋರಾಟಗಾರರು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದ ಎಲ್ಲ ನನ್ನ ಅಣ್ಣ ತಮ್ಮಂದರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ. ಜೊತೆಗೆ ಅವ್ರಿಗೇನು ಇವತ್ತು ಅಪಮಾನ ಮಾಡಿದ್ದಾರೆ, ಅವ್ರ ಹೆಸರನ್ನು ಹಾಳು ಮಾಡುವ ರೀತಿಯಲ್ಲಿ ಅವ್ರ ಹೆಸರಿಗೆ ತಕ್ಕೆ ಬರುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ, ಅವ್ರಿಗೆ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ರಕ್ಷಣೆ ಮಾಡಬೇಕು. ಯಾಕೆಂದರೆ ಇವತ್ತು ನಾವೆಲ್ಲರೂ ಬಡವರು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಯಾವುದೇ ಒಂದು ಭ್ರಷ್ಟಾಚಾರ ಇಲ್ದಿರ, ಯಾವುದೇ ಒಂದು ಅಧಿಕಾರಿಗಳು ಭಯ ಪಡ್ತಾರೆ ಅಂದರೆ ಒಂದು ಇಲಾಖೆಗಳಲ್ಲಿ, ಪೊಲೀಸ್ ಇಲಾಖೆ ಆಗ್ಬೋದು, ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳಾಗ್ಬೋದು, ಎಲ್ಲರೂ ಸಹ ರಾಜಕಾರಣಿಗಳಿಂದ ಇವತ್ತು ಏನಾದರೂ ಭ್ರಷ್ಟಾಚಾರದಿಂದ ಭಯ ಪಡ್ತಾ ಇದ್ದಾರೆ ಅಂದರೆ ಅದು ಒಂದು
ಕಡಿವಾಣ ಹಾಕಿದಂಥ ಏಕೈಕ ಮಹಾನ್ ದೇವರು ನಮ್ಮ ಸಂತೋಷ್ ಹೆಗಡೆ ಸಾಹೇಬರು. ದಯವಿಟ್ಟು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ, ಇಂಥ ಒಂದು ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಿ ಅವರನ್ನು ಸರಿಯಾದ ರೀತಿಯಲ್ಲಿ ತಾವು ಪರಿಶೀಲಿಸಿ ಆಮೇಲೆ ನೀವು ನಿರ್ಧಾರಗಳು ತಗೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇವತ್ತು ಸಂತೋಷ್ ಹೆಗಡೆ ಸಾಹೇಬರೆಲ್ಲ ಇನ್ನಿತರ ಮಹಾನ್ ವ್ಯಕ್ತಿಗಳು ಯಾರಿಗೇ ಆಗಲಿ ನೀವು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಬಾರ್ದು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ. ಇಂತಿ ತಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿಚಿನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ನಾಡಿನ ಜನತೆಗೆ ನಮಸ್ಕಾರ. ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿಚಿನಿ. ಇವತ್ತು ವಿಷಯ ಏನು ಅಂದರೆ, ನಮ್ಮ ದೇಶ ಕಂಡಂತೆ ರಾಜ್ಯ ಕಂಡಂತೆ ಇಡೀ ನಮ್ಮ ಭಾರತ ಇತಿಹಾಸವನ್ನು ಬದಲಿಸಿದಂತಹ ಮಹಾನ್ ದೇವರು ಸಂತೋಷ್ ಹೆಗಡೆ ಸಾಹೇಬರು. ಭ್ರಷ್ಟಾಚಾರ ಎಲ್ಲಿದೆ ಅಲ್ಲಿ ಸಂತೋಷ್ ಹೆಗಡೆ ಸಾಹೇಬರ ಹೆಸರು ಕೇಳಿದ ತಕ್ಷಣ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗುವಂಥ ಪರಿಸ್ಥಿತಿಯನ್ನು ಇಡೀ ದೇಶದಲ್ಲಿ ತಂದಂಥ ಮಹಾನ್ ದೇವರು ಮಾನ್ಯ ಸಂತೋಷ್ ಹೆಗಡೆ ಸಾಹೇಬರು, ಲೋಕಾಯುಕ್ತ ಅಧಿಕಾರಿಗಳು, ಜೊತೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಜಿ. ಇವತ್ತು ಅವರ ಮೇಲೆ ಕೆಲವು ಅಪಪ್ರಚಾರಗಳು ಕೇಳ್ಪಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಅಪಪ್ರಚಾರಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ನೋವುವಂಥ ಕೆಲಸ ಆಗ್ತಾಯಿದೆ. ಯಾಕೆಂದರೆ ಅವರು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ. ಇವತ್ತು ಯಾರೋ ಒಬ್ಬ ವ್ಯಕ್ತಿ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿರ್ತಾರೆ, ಅವ್ರು ಯಾವುದು ಎತ್ತ ಅಂತ ಗೊತ್ತಿರಲ್ಲ, ಅವ್ರಿಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿರಲ್ಲ, ಇಲ್ಲ ಅವ್ರು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತಾರೆ, ಇವ್ರಿಗೊಂದು ಸನ್ಮಾನ ಮಾಡಿ ಅಂತ ಹೇಳ್ತಾರೆ. ಅವ್ರು ಎಲ್ರಿಗೂ ಮಾಡ್ದಂಗೆ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ, ಅವ್ರು ಗೆಸ್ಟಾಗಿ ಹೋಗಿದ್ದಾರೆ ಅಷ್ಟೇ. ಅವರೇ ಏನೋ ಕರ್ಕೊಂಡೋಗಿ ಕೈ ಹಿಡ್ದು ಕರ್ಕೊಬಂದು, ನೀನು ಕೆಟ್ಟದ್ದು ಮಾಡಿದ್ಯಾ, ನೀನು ಜೈಲಿಗೆ ಹೋಗಿ ಬಂದಿದ್ಯಾ, ನಿನಗೆ ನಾನು ಸನ್ಮಾನ ಮಾಡ್ತೀನಿ ಬಾ ಅಂತ ಏನಾದರೂ ಕರ್ಕೊಬಂದಿದ್ರೆ ಅವ್ರು ತಪ್ಪು ಅಂತ ಇಲ್ಲ, ಅವ್ರು ಹೇಳಿದ್ದು ಸರಿ ಆಗುತ್ತೆ. ಇಲ್ಲಿ ಕಂಡುಬರ್ತಾ ಇರೋದು, ಸಾಹೇಬರು ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಸಂತೋಷ್ ಹೆಗಡೆ ಸಾಹೇಬರು ಹೋಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಮಾಡ್ದಂಗೆ, ಅವರು ಗಣ್ಯರು ಅಂತ ಎಲ್ರಿಗೂ ಮಾಡ್ದಂಗೆ ಅವ್ರಿಗೂ ಯಾರೋ ಪುನೀತ್ ಕೆರೆಹಳ್ಳಿ ಅನ್ನೋರಿಗೆ ಒಂದು ಸನ್ಮಾನ ಮಾಡಿರೋದನ್ನು ನೋಡಿ ಅದನ್ನು ಅಪಪ್ರಚಾರ ರೀತಿಯಲ್ಲಿ ಅವ್ರು ಮಾಡಿರೋದು ಏನೋ ದೇಶದ್ರೋಹ ಕೆಲಸ, ಅವರು ಏನೋ ದೊಡ್ಡ ತಪ್ಪು ಮಾಡ್ದಂಗೆ ಅವ್ರನ್ನ ತೋರಿಸ್ತಾ ಇರೋದು ಬಹಳ ನಮಗೆ ನೋವು ಆಗುವಂಥ ಸಂಗತಿಯಾಗಿದೆ. ಯಾಕೆಂದರೆ ಸತತವಾಗಿ ನಾವು 20 ವರ್ಷಗಳಿಂದ 15-20 ವರ್ಷಗಳಿಂದ ಸಂತೋಷ್ ಹೆಗಡೆ ಸಾಹೇಬರ ವಿಚಾರಗಳಲ್ಲಿ ನಾವು ಎಲ್ಲ ಅವರು ಸುಮಾರು 500-600 ಶಾಲಾ ಕಾಲೇಜುಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಜೊತೆಯಲ್ಲಿ ಭಾಗಿಯಾಗಿದ್ದೀವಿ ನಾವು. ಅವರು ಯಾವತ್ತೂ ಸಹ ಕೆಟ್ಟದ್ದೇ ಅಂತ ಹೇಳ್ತಾರೆ, ಒಳ್ಳೆಯದನ್ನೇ ಅಂತ ಹೇಳ್ತಾರೆ. ಇಲ್ಲ ಅಂದಿದ್ರೆ ಅವರು ಇವತ್ತು ಈ ಒಂದು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಅವರು ಹೆಸರು ಗಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಒಳ್ಳೆಯ ವ್ಯಕ್ತಿಯ ಹೆಸರನ್ನು ಇವತ್ತು ಮಸಿ ಬಳಿಯುವಂಥ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಸರಿಯಾಗಿ ಕೇಳಿ ಅದನ್ನು, ಆ ಪದಗಳನ್ನು, ಅವರು ಆಡುವಂಥ ಪದಗಳು ಯಾವ ರೀತಿ ಇದೆ ಅನ್ನೋದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ತಾವು ಸರಿಯಾದ ರೀತಿಯಲ್ಲಿ ಕೇಳ್ಕೊಂಡು ಅದನ್ನು ತಾವು ಪ್ರಚಾರ ಕೊಡಿ. ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ವೇದಿಕೆಯಲ್ಲಿ ಜೈಲು ಒಳಗಡೆ ಅಪರಾಧಿಯಾಗಿ ಜೈಲು ಒಳಗಡೆಯಿಂದ ಅವರು ಬಿಡುಗಡೆ ಹೊರಗಡೆ ಬರುವಾಗ, ಜೈಲಿನ ಗೇಟಿನಿಂದ ಹೊರಗಡೆ ಬರುವಾಗ ಅವ್ರಿಗೆ ಸನ್ಮಾನಿಸಿ ಗೌರವಿಸಿ ಅವ್ರನ್ನ ಹಾರ ಹಾಕಿ ಸನ್ಮಾನಿಸ್ತಾರೆ. ಅದು ತಪ್ಪು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ನೇರವಾಗಿ ಕೇಳಿ ತಾವು. ಯಾರು ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಉದಾಹರಣೆ ಕೊಡ್ತೀವಿ, ಒಂದು ಸಂತೋಷ್ ಹೆಗಡೆ ಸಾಹೇಬರು ಒಂದು ದೇವಸ್ಥಾನದಲ್ಲಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಬ್ಬರು ಆ ದೇವರ ಸ್ಥಾನದಲ್ಲಿದ್ದಾರೆ ಅವರು. ಈಗ ದೇವಸ್ಥಾನಕ್ಕೆ ಎಂಥವರು ಹೋಗ್ತಾರೆ, ಕೆಟ್ಟದ್ದು ಮಾಡಿರೋರು ಹೋಗಿರ್ತಾರೆ, ಒಳ್ಳೇದು ಮಾಡಿರೋರು ಹೋಗಿರ್ತಾರೆ, ಕಳ್ಳರು ಹೋಗಿರ್ತಾರೆ, ಕದಿಮರು ಹೋಗಿರ್ತಾರೆ, ಒಳ್ಳೆಯವರು ಹೋಗಿರ್ತಾರೆ, ಕೆಟ್ಟವರು ಹೋಗಿರ್ತಾರೆ. ದೇವರು ಇಂಥವ್ರಿಗೆ ಆಶೀರ್ವಾದ ಕೊಡಬಾರ್ದು ಅನ್ನೋದು ದೇವ್ರು ತೀರ್ಮಾನ ಮಾಡಿರ್ತಾವೆ. ಒಂದು ಹಂಗಂತ ಹೇಳ್ಬಿಟ್ಟು ನೀನು ಅವರು ಯಾರು ಜೈಲಿಗೆ ಇವತ್ತೇ ಹೋಗಿ ಬಂದಿದ್ಯಾ, ನೀನು ಬಾ ನಾನು ಸನ್ಮಾನ ಮಾಡ್ತೀನಿ ವೇದಿಕೆಯಲ್ಲಿ ಅಂತ ಏನಾದರೂ ಕರ್ಕೊಬಂದಿದ್ರಾ? ಇದನ್ನು ಯಾಕೆ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಸಂತೋಷ್ ಹೆಗಡೆ ಸಾಹೇಬರ ಹೆಸರನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತೀರಾ?
ಇದಕ್ಕೂ ಮುಂಚೆ ಸಾಲುಮಾರ್ ತಿಮ್ಮಕ್ಕ ಅವ್ರನ್ನು ಸುಮ್ಮನೆ ಪಾಪ ಅವರು ಯಾರು ಶಾಪ ತಗಲ್ತೋ ಯಾರು ಆ ಥರ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು, ಆ ಅಮ್ಮನೂ ಹಂಗೆ ತೀರ್ಕೊಂಬಿಟ್ರು. ಇವರು ಇಷ್ಟು ವರ್ಷಗಳಾಗಿ ಆ ಥರ ಇದ್ದಿದ್ರೆ ದುಡ್ಡೇ ಮುಖ್ಯ, ಹೆಸರು ಮಾಡಬೇಕು, ಇದು ಎಲ್ರಿಗೂ ಆ ಥರ ತಪ್ಪು ಇವನು ಮಾಡಿದ ಸರಿ ಅನ್ನೋ ಲೆಕ್ಕದಲ್ಲಿ ಇದ್ದಿದ್ರೆ ಎಷ್ಟು ಒಂದು ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕಿ ಕಳಿಸ್ತಾಯಿದ್ರು. ಒಬ್ಬ ಸಾವಿರಾರು ಕೋಟಿ ಒಡೆಯ ಒಂದು ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಕಳಿಸ್ತಾಯಿದ್ರು. ಅವ್ರು ತಪ್ಪು ಮಾಡಿದಾರ ಅಂತ ತಾನೇ ಜೈಲಿಗೆ ಕಳಿಸಿದ್ದಾರೆ. ಇವನು ತಪ್ಪು ಮಾಡಿ ಮುಂದೆ ಬಂದು ನಾನು ತಪ್ಪು ಮಾಡಿದ್ದೀನಿ ನನಗೆ ಸನ್ಮಾನ ಮಾಡಿ ಅಂತ ಹೇಳಿದಿದ್ರೆ ಅವ್ರು ಮಾಡೋ ಅಂಥ ವ್ಯಕ್ತಿನ ಯೋಚನೆ ಮಾಡಿ. ಆದ್ದರಿಂದ ನಮ್ಮೆಲ್ರಿಗೂ ಭಾರತೀಯರ ಸೇವಾ ಸಮಿತಿ ಹಾಗೂ ಎಲ್ಲ ಒಕ್ಕ ಸಂಘಟಕರಿಗೂ ತುಂಬ ನೋವಾಗುವಂಥ ನೋವಾಗಿದೆ. ಆದ್ದರಿಂದ ದಯವಿಟ್ಟು ಆದಷ್ಟು ಇದನ್ನು ಪರಿಶೀಲಿಸಿ ಇದು ತಪ್ಪು ಸರಿ ಅಂತ ತಾವು ತಿಳ್ಕೊಂಡು ಸಂತೋಷ್ ಹೆಗಡೆ ಸಾಹೇಬ್ ಮೇಲೆ ಇರ್ತಕ್ಕಂಥ ಏನು ಇವತ್ತು ಅಪಮಾನವನ್ನು ಹೊರಿಸಿದ್ದೀರಾ, ಅವರ ಮೇಲೆ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದೀರಾ, ಅದನ್ನು ವಾಪಸ್ ತಗೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ನೇರವಾಗಿ ಅವ್ರಿಗೆ ಹೇಳೋದ್ರ ಮೂಲಕ, ಎಚ್ಚರಿಕೆ ಕೊಡೋದ್ರ ಮೂಲಕ ನಾನು ಇವತ್ತು ಮಾಧ್ಯಮಗಳ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಆ ಥರನೇ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಯಾಕೆ ಇದು ಮಾಡಲಿಲ್ಲ ಹೇಳಿ? ಅವರು ಯೋಚನೆ ಮಾಡ್ತಾರೆ, ಅವರು ಪ್ರತಿಯೊಂದನ್ನು ಪರಿಶೀಲಿಸ್ತಾರೆ, ಯಾವುದೇ ಒಂದು ನಿರ್ಧಾರ ಸರಿಯಾಗಿ ಅವ್ರನ್ನ ಸಡನ್ನಾಗಿ ತಗೊಳ್ಳಲ್ಲ. ದೊಡ್ಡ ದೊಡ್ಡ ಮಾಧ್ಯಮಗಳು ಇವತ್ತು ಅವ್ರನ್ನ ದೇವರ ಸ್ಥಾನದಲ್ಲಿ ನೋಡಿದ್ದಾರೆ. ಪದೇ ಪದೇ ಹೇಳ್ತಾರೆ ಅವರು ಜೈಲು ಅಪರಾಧ ಮಾಡಿ ಜೈಲು ಗೇಟಿನ ಹೊರಗಡೆ ಬಂದ ಮೇಲೆ ಅವರು ಬಿಡುಗಡೆ ಆಗುವಾಗ ಹೊರಗಡೆ ಬಂದ ಗೇಟಿನ ಬಳಿ ಅವ್ರಿಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿರೋದು, ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವರು ಎಲ್ಲೋ ಒಂದು ವೇದಿಕೆಯಲ್ಲಿ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಪಾಪ, ಈಗ ಅವ್ರಿಗೆ ಸುಮಾರು ಹತ್ತತ್ರ 82 ವರ್ಷ ಹತ್ತತ್ರ ಆಗಿದೆ. ಅವ್ರಿಗೆ ತುಂಬ ಆರೋಗ್ಯ ತುಂಬ ಅನಾರೋಗ್ಯವಾಗಿದ್ದಾರೆ. ಅವರು ಮೊನ್ನೆ ತಾನೇ ಸ್ಟ್ರೆಂತ್ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಏನೋ ಯಾರ ಪ್ರೀತಿಯಿಂದ ಹೋದರೆ ಅವ್ರಿಗೆ ಗೌರವ ಕೊಟ್ಟು ಹೋಗ್ತಾರೆ ಪಾಪ. ಇಂಥ ಟೈಮಲ್ಲಿ ಅವರು ಸಮಾಜದ ಕಳಕಳಿಯ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಓಡಾಡಿ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಬದಲಾಗಬೇಕು, ಈ ಸಮಾಜ ಬದಲಾವಣೆ ಆಗಬೇಕು, ಭ್ರಷ್ಟರನ್ನು ನಾವು ವಿರೋಧಿಸಬೇಕು, ನಾವು ನಿರಪರಾಧಿಗಳನ್ನು ನಾವೆಲ್ಲರೂ ಕಾಪಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾವುದೋ ಒಂದು ವೇದಿಕೆಯಲ್ಲಿ ಅವ್ರು ಏನು ಮಾಡಿದಾನೋ ಏನೋ ಅವ್ರಿಗೇನು ಗೊತ್ತಿದೆಯೋ ಗೊತ್ತಿಲ್ವೋ ಅಟ್ಲೀಸ್ಟ್ ಅವರು ಸನ್ಮಾನ ಮಾಡಿ ಅಂತ ಇದಕ್ಕೆ ಮಾಡಿದ್ದಾರೆ ಹೊರತು ಅವರೇ ಖುದ್ದಾಗಿ ಏನಾದರೂ ಮಾಡಿದರೆ ಅವ್ರು ತಪ್ಪು ಅಂತ, ನೀನು ಮಾಡಿದ್ದು ಬಾಪ ನೀನು ಈ ಥರ ಘನಕಾರ್ಯ ಮಾಡಿದ್ಯಾ, ನೀನು ಮಾಡಿದ್ರದು ತಪ್ಪು, ನೀನು ಮಾಡಿದ್ರದು ಸರಿ, ನೀನು ದೇಶದ್ರೋಹ ಕೆಲಸ ಮಾಡಿದ್ಯಾ, ಆಮೇಲೆ ಏನೋ ತಲೆ ಹೊಡೆದಿದ್ಯಾ, ಏನೋ ಸುಲಿಗೆ ಮಾಡಿದ್ಯಾ, ನೀನು ಕಳ್ತನ ಮಾಡಿ ಹೋಗಿ ಜೈಲಿಂದ ಬಂದಿದ್ಯಾ, ನಿನಗೆ ಸನ್ಮಾನ ಮಾಡ್ತೀನಿ ಬಾ ಅಂತ ಏನಾದರೂ ಮಾಡಿದರೆ ಅದು ನಾನು ವಿರೋಧಿಸ್ತೀನಿ. ಆದರೆ ಒಂದು ವೇದಿಕೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳಂತೆ ಯಾರೋ ಒಬ್ಬ ವ್ಯಕ್ತಿ ಬಂದಾಗ ಅವ್ರು ಯಾರೋ ಊರವರು ಒಂದು ಸನ್ಮಾನ ಮಾಡಿವಿ ಅಂತ ಹೇಳಿರ್ಬೋದು. ಯಾಕೆಂದರೆ ಅವರು ಒಂದು ಕರಾವಳಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥ ಪುತ್ತೂರಿನ ಒಂದು ಮಂಗಳೂರಿನ ಸೈಡಲ್ಲಿ ಇರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ಆ ಭಾಗದಲ್ಲಿ ಏನೋ ಅಲ್ಲಿ ತಮಗೆಲ್ರಿಗೂ ಗೊತ್ತಿದೆ, ಇನ್ನೂ ಈ ಥರ ಬಜರಂಗ ದಳ, RSS, ಇನ್ನೂ ಈ ಥರ ಎಲ್ಲ ರೀತಿಯ ಸಂಘಟನೆಗಳು ತುಂಬ ಇದ್ದಾವೆ. ಹಂಗಂತೇಳ್ಬಿಟ್ಟು ಅವರು ದೇಶದ್ರೋಹಿ ಕೆಲಸ ಏನು ಮಾಡಬೇಕು ಅಂತ ಉದ್ದೇಶ ಅಲ್ಲ. ಅದೊಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಗೊತ್ತಿದೆ. ಎಷ್ಟೋ ಕಾರ್ಯಕ್ರಮಗಳಿಗೆ ಅವ್ರನ್ನ ಬರಮಾಡ್ಕೊಳ್ತೀವಿ ನೀವೆಲ್ಲರೂ, ನಾವು ಸಹ. ಹಂಗಂತೇಳ್ಬಿಟ್ಟು ಯಾರೋ ತಪ್ಪು ಮಾಡದೇ ಇರೋವ್ರನ್ನ ಗೊತ್ತಿಲ್ಲದೇ ಇರೋರಿಗೆ ಸನ್ಮಾನ ಮಾಡಿಬಿಟ್ರು ಅಂದರೆ ಅದನ್ನೇ ದೊಡ್ಡ ಪ್ರಚಾರವಾಗಿ ಅವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರ ಅಂದರೆ ನಿಜವಾಗ್ಲೂ ನಾಡದ್ರೋಹ ಕೆಲಸ ಇದು, ದೇಶದ್ರೋಹ ಕೆಲಸ ಇದು. ಏನೋ ನಿಷ್ಠಾವಂತರನ್ನು ಇನ್ನೂ ದಾರಿಯ ಬೀದಿಗೆ ತರುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅವ್ರ ಹೆಸರು ಕೆಡಿಸುವಂಥ, ಅವ್ರ ಹೆಸರು ಹಾಳು ಮಾಡುವಂಥ ಕೆಲಸ ತಾವೆಲ್ಲರೂ ಮಾಡ್ತಾ ಇದ್ದೀರಾ ಕೆಲವರು. ನಿಜವಾಗ್ಲೂ ಇದನ್ನೆಲ್ಲ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ನನ್ನ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀನಿ, ತಾವು ಸರಿಯಾದ ರೀತಿಯಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ನಮ್ಮ ಸಂತೋಷ್ ಹೆಗಡೆ ಸಾಹೇಬರ ಪರವಾಗಿ ಎಲ್ಲರೂ ಮಾಧ್ಯಮಗಳು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸಾರ್ವಜನಿಕರು, ಹೋರಾಟಗಾರರು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದ ಎಲ್ಲ ನನ್ನ ಅಣ್ಣ ತಮ್ಮಂದರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ. ಜೊತೆಗೆ ಅವ್ರಿಗೇನು ಇವತ್ತು ಅಪಮಾನ ಮಾಡಿದ್ದಾರೆ, ಅವ್ರ ಹೆಸರನ್ನು ಹಾಳು ಮಾಡುವ ರೀತಿಯಲ್ಲಿ ಅವ್ರ ಹೆಸರಿಗೆ ತಕ್ಕೆ ಬರುವಂಥ
ಕೆಡಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ, ಅವ್ರಿಗೆ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ರಕ್ಷಣೆ ಮಾಡಬೇಕು. ಯಾಕೆಂದರೆ ಇವತ್ತು ನಾವೆಲ್ಲರೂ ಬಡವರು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಯಾವುದೇ ಒಂದು ಭ್ರಷ್ಟಾಚಾರ ಇಲ್ದಿರ, ಯಾವುದೇ ಒಂದು ಅಧಿಕಾರಿಗಳು ಭಯ ಪಡ್ತಾರೆ ಅಂದರೆ ಒಂದು ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ ಆಗ್ಬೋದು, ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳಾಗ್ಬೋದು, ಎಲ್ಲರೂ ಸಹ ರಾಜಕಾರಣಿಗಳಿಂದ ಇವತ್ತು ಏನಾದರೂ ಭ್ರಷ್ಟಾಚಾರದಿಂದ ಭಯ ಪಡ್ತಾ ಇದ್ದಾರೆ ಅಂದರೆ ಅದು ಒಂದು ಕಡಿವಾಣ ಹಾಕಿದಂಥ ಏಕೈಕ ಮಹಾನ್ ದೇವರು ನಮ್ಮ ಸಂತೋಷ್ ಹೆಗಡೆ ಸಾಹೇಬರು. ದಯವಿಟ್ಟು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ, ಇಂಥ ಒಂದು ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಿ ಅವರನ್ನು ಸರಿಯಾದ ರೀತಿಯಲ್ಲಿ ತಾವು ಪರಿಶೀಲಿಸಿ ಆಮೇಲೆ ನೀವು ನಿರ್ಧಾರಗಳು ತಗೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇವತ್ತು ಸಂತೋಷ್ ಹೆಗಡೆ ಸಾಹೇಬರೆಲ್ಲ ಇನ್ನಿತರ ಮಹಾನ್ ವ್ಯಕ್ತಿಗಳು ಯಾರಿಗೇ ಆಗಲಿ ನೀವು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಬಾರ್ದು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ. ಇಂತಿ ತಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿಚಿನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.